अस्सलामु अलैकुम रहमतुल्लाहि व बरकातुहु। ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರಿಗೆ ಈದ್ ದುಹಾ ನಾಳೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಸನ್ಮಾನ್ಯ ಗುರು ಹಿರಿಯ ಮಿತ್ರರೇ, ಇಂದು ಇಲ್ಕಲ್ ನಗರದಲ್ಲಿ ಹಜರತ್ ಸೈಯದ್ ಶಾ ಮುರ್ಷಿದ ಖಾದ್ರಿ ಹಾಗೂ ಮಹಾಂತ ಸ್ವಾಮೀಜಿ ಅವರು ನಡೆದಾಡಿದಂತಹ ನಾಡಿನಲ್ಲಿ ಇದು ಒಂದು ಕ್ರಾಂತಿಕಾರಿಯ ಸ್ಥಳವಾಗಿದೆ. ಇಲ್ಲಿ ಕೇವಲ ಕ್ರಾಂತಿಯ ವಿಚಾರಗಳು ಮಾತ್ರ ನಡೆಯುತ್ತವೆ. ಅಣ್ಣ ಬಸವಣ್ಣನವರು ಹೇಳಿದ ಹಾಗೆ ಕ್ರಾಂತಿಯಿಂದಲೇ ಶಾಂತಿ ಎನ್ನುವುದು ಕಟು ಸತ್ಯವಾದ ಮಾತಾಗಿದೆ. ಹುನಗುಂದ್ ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಜನಾಂಗದ ಅಷಹದು ಲಾ ಇಲಾಹ ಇಲ್ಲಲ್ಲಾಹ್ ಅಷಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂತ ಇಸ್ಲಾಂ ಧರ್ಮವನ್ನು ನಂಬಿಕೊಂಡಿರುವಂತಹ ಜನರಿಗೆ ಒಂದು ಜಾಗೃತಿಯನ್ನು ತರುವುದಕ್ಕೋಸ್ಕರ ದಿನಾಂಕ 31 ರವಿವಾರ ದಿವಸ ಸಾಯಂಕಾಲ 7 ಗಂಟೆಗೆ ಅಂಜುಮನ್ ಸಂಸ್ಥೆ ಆವರಣದಲ್ಲಿ ಮೀಟಿಂಗ್ ಕರೆಯಲಾಗಿದೆ. ಹುನಗುಂದ್ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಗೆಳೆಯರೇ, ಹಿರಿಯರೇ, ಯುವಕರೇ, ರಾಜಕೀಯದಲ್ಲಿ ನಿಮ್ಮ ಶಕ್ತಿ ಏನು, ರಾಜಕೀಯದಲ್ಲಿ ನಿಮ್ಮ ಅಸ್ತಿತ್ವವೇನು, ಏನಿದ್ದೀರಿ, ಹಿಂದೆ ನಮ್ಮ ಜನಾಂಗ ಏನಿತ್ತು, ನಾಳೆ ಏನಾಗಬೇಕಂತ ಬಯಸುತ್ತೀರಿ ಅನ್ನುವುದರ ಚರ್ಚೆಗೋಸ್ಕರ ಒಂದು ಬಹಿರಂಗ ಸಭೆಯನ್ನ ದಿನಾಂಕ 14/6/26 ಬಹಿರಂಗ ಸಭೆ. ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಸುಮಾರು 10,000 ಪುರುಷ ಮತ್ತು ಮಹಿಳೆಯರನ್ನ ಸೇರಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಯೋಜನೆಯ ಮುಖ್ಯ ರೂವಾರಿಯಾಗಿ ಉಸ್ಮಾನ್ ಗನಿ ಹುಮನಾಬಾದ್ ಮತ್ತು ಅಬ್ದುಲ್ ರಜಾಕ್ ತಟಗಾರ್ ಅವರು ವಹಿಸಿಕೊಂಡಿದ್ದೇವೆ. ಒಂದು ಸಿಸ್ಟಮ್ ಪ್ರಕಾರ ನಾವಿಬ್ಬರು ಇದರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದೇವೆ. ಅಂದ ಮಾತ್ರಕ್ಕೆ ಐ ಆಮ್ ನಾಟ್ ಎ ಗ್ರೇಟ್. ಅದರ ಜೊತೆಗೆ ನಮ್ಮ ತಬ್ಲೀಗ್ ಜಮಾತಿಯ ಮೌಲಾನರವರು, ಜಮಾತೆ ಇಸ್ಲಾಮಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಅಹ್ಲೆ ಸುನ್ನತಿನ ಜಮಾತಿನ ಯುವಕರು ಇದೊಂದು ಮಹಾನ್ ಚಿಂತನೆಯನ್ನು ತೆಗೆದುಕೊಂಡು ನಾವು ಹೊರಟಿದ್ದೇವೆ. ತಾಲೂಕಿನ ವಿದ್ಯಾವಂತರಿಗೆ, ತಾಲೂಕಿನ ವಿದ್ಯಾರ್ಥಿಗಳಿಗೆ, ತಾಲೂಕಿನ ವಿದ್ಯಾರ್ಥಿನಿಯರಿಗೆ ಕರೆ ಕೊಡ್ತಾ ಇದ್ವಿ. ಬನ್ನಿ ಗೆಳೆಯರೇ, ಇದೊಂದು ಕ್ರಾಂತಿಯ ಕಹಳೆಯನ್ನು ಊದೋಣ. ಈ ಕ್ರಾಂತಿಯನ್ನ ಇಡೀ ದೇಶ ತುಂಬೆಲ್ಲ ಒಯ್ಯೋಣ. ಮುಸ್ಲಿಮರ ಅಸ್ತಿತ್ವ ಏನು, ಮುಸ್ಲಿಮರ ನಾಯಕತ್ವ ಏನು, ಹಿಂದೆ ಎಷ್ಟು ವರ್ಷ ಈ ದೇಶವನ್ನು ಆಳಿದ್ದೇವೆ, ಮುಂದೆ ಏನು ಮಾಡ್ತಾ ಇದ್ದೇವೆ, ಇವತ್ತು ನಮಗೆ ಏನು ಸ್ಥಿತಿಗತಿ ಏನಿದೆ ಎನ್ನುವುದರ ಬಗ್ಗೆ ಚಿಂತೆಯನ್ನು ಮಾಡೋಣ. ನಾವ್ಯಾರೂ ಇನ್ನೊಂದು ಪಕ್ಷದ ಗುಲಾಮಗಿರಿಯನ್ನು ನಾವು ಸ್ವೀಕರಿಸಬೇಡ. ನಾವು ಅಷಹದು ಲಾ ಇಲಾಹ ಇಲ್ಲಲ್ಲಾಹ್ ಅಷಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಅನ್ನುವಂತಹ ಒಂದು ಧರ್ಮವನ್ನು ಸ್ವೀಕರಿಸಿದ್ದೇವೆ. ಆ ಧರ್ಮಕ್ಕೆ ವಿರುದ್ಧವಾಗಿ ಹಜರತ್ ಸೈಯದ್ ಶಾ ಮುರ್ಷಿದ ಖಾದ್ರಿಯವರ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀಅತ್ಗೆ ವಿರುದ್ಧವಾಗಿ ನಾವೇನು ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ಇರುವಂತಹ ಕಾನೂನನ್ನು ಗೌರವಿಸೋಣ. ಈ ದೇಶದಲ್ಲಿ ನಾಯಕತ್ವ ಪಡೆಯುವುದರ ಬಗ್ಗೆ ಯುವಕರಿಗೆ 18 ವರ್ಷದಿಂದ ಓಟು ಹಾಕುವಂತಹ ಅಧಿಕಾರ ಹೊಂದಿರುವಂತಹ ಯುವಕರಿಗೆ ಬಡದಪ್ಪಿಸೋಣ. ಅವರಿಗೆ ಜಾಗೃತಿ ತರೋಣ ಅನ್ನುವಂತಹ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಸರ್ವ ಪುರುಷ ಮತ್ತು ಮಹಿಳೆಯರು ಸಹಕಾರ ನೀಡಿ ಅಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವ ಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯರೇ, ಇವತ್ತಿನ ದಿವಸ ಇಲ್ಲಿ ನಾವೆಲ್ಲರೂ ಸೇರಿದ್ದು ಒಂದು ಉದ್ದೇಶ ಏನಪ್ಪ ಅಂತಂತಂದರೆ, ಮುಂಬರುವ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹುನಗುಂದ್ ಮತಕ್ಷೇತ್ರದಲ್ಲಿ ಇಳಕಲ್ ಮತ್ತು ಹುನಗುಂದ್ ಅವಳಿ ತಾಲೂಕಿನಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಒಂದು ಜನಸಂಖ್ಯೆ ಅನುಗುಣವಾಗಿ ಸಿಗಬೇಕಾದಂಥ ಪ್ರಾತಿನಿಧಿತ್ಯ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಪುರಸಭೆ ಆಗಲಿ, ನಗರಸಭೆ ಆಗಲಿ, ಪಟ್ಟಣ ಪಂಚಾಯತಿ ಆಗಲಿ, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಸ್ಮಾನ್ ಗನಿ ಸಾಹೇಬರು ವಹಿಸಿದ್ದು, ನಮ್ಮ ಜೊತೆಗೆ ಜಮಾತೆ ಇಸ್ಲಾಮಿ ಹಿಂದಿನ ಇಳಕಲ್ ನಗರದ ಘಟಕದ ಅಧ್ಯಕ್ಷರಾದಂಥ ಹುಸೇನ್ ಬಾಸಾ ಸೋಳಿಬಾವಿಯವರು, ನಮ್ಮ ಯಾಸೀನ್ ಗಬ್ಬೂರ್ ಅವರು, ನಮ್ಮ ನಿಸಾರ್ ಅಹಮದ್ ದೇಪಾಡಿ ಅವರಿದ್ದಾರೆ. ಜೊತೆಗೆ ತಬ್ಲೀಗ್ ಜಮಾತ್ ವತಿಯಿಂದ ನಮ್ಮ ರಾಜ್ ಮೊಹಮ್ಮದ್ ವಂಟಳ್ಳಿಯವರು, ಯೂನುಸ್ ಮೇಸ್ತ್ರಿಯವರು, ನಮ್ಮ ತಕ್ವಾ ಮಜೀದ್ ಹಾಫೀಸ್ ಸಾಹೇಬರಾದಂಥ ಹಾಫೀಜ್ ಇಸಾಕ್ ಹಣಿಗೆಯವರು ಹಾಗೂ ಅಹ್ಲೆ ಸುನ್ನತ್ ಜಮಾತ್ ವತಿಯಿಂದ
ಮೌಲಾನಾ ಮೊಹಮ್ಮದ್ ಯೂನುಸ್ ಮುದ್ಗಲ್ ಅವರು, ಜಿಲಾನಿ ಚೌದಾರ್ ಅವರು, ಹಸನ್ ಮುದ್ಗಲ್ ಅವರು, ನಮ್ಮ ದೊಡ್ಡಾಳ ಮೆಹಬೂಬ್ ಅವರು, ಇನ್ನು ನಮ್ಮ ಬಡಗರ್ ಹಾಜಿ ಸಾಹೇಬರು, ಅಬ್ದುಲ್ ರೆಹಮಾನ್ ರೇಷ್ಮಿ ಅವರು, ಅಲ್ಹಾಜ್ ನಾಸೀರ್ ಕರ್ನೂಲ್ ಅವರು ಮತ್ತು ಅಲಂಪುರ್ ಪೇಟೆಯಿಂದ ಹಿರಿಯರಾದಂಥ ಮುರ್ತುಜಾ ಸಾಹೇಬ್ ಕರಡಿ, ಅಲ್ಹಾಜ್ ಮುರ್ತುಜಾ ಸಾಹೇಬ್ ಕರಡಿ ಅವರು, ಮೊಹಮ್ಮದ್ ಯೂಸುಫ್ ಬಾಗವಾನ್ ಅವರು, ನಬಿ ಬನ್ನು, ಖಾಲಿದ್ ಬಾಗ್ ಬಸರಿ, ಇಬ್ರಾಹಿಂ ಮುದಗಲ್ ಮತ್ತು ನಮ್ಮ ಬಡಗರ್ ಹಾಜಿ ಸಾಹೇಬರು ಇವರೆಲ್ಲರೂ ಇರುವರು. ನಮ್ಮ ಜಿಲಾನಿ ಚೌದಾರ್ ಕೂಡ ಇವತ್ತು ಇದ್ದಾರೆ. ಇದು ಒಂದು ಸಂಕ್ಷಿಪ್ತವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕರೆದಂಥ ಇದು ಒಂದು ಸಭೆ.